ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಅಂತ ಅಂದರೆ, ಅವ್ರು ಯಾಕೆ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ರೀಸನ್ ಏನು, ಯಾಕೆ ನಿಮಗೆ ಕಮಿಟ್ಮೆಂಟ್ ಕೊಡೋದ್ರಲ್ಲಿ ಡಿಲೇ ಆಗ್ತಿದೆ, ಅಥವಾ ನಿಮ್ಮ ಹತ್ರ ಮಾತಾಡೋದ್ರಲ್ಲಿ ಡಿಲೇ ಆಗ್ತಿದೆ. ಏನೇ ಒಂದು ನೀವು ಕೇಳಿದ್ರೂ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಮಾತ್ರ ಒಂದು ಸ್ಟಬೋನ್ ಆಗಿರೋ ರೀತಿ, ಎಲ್ಲೋ ಒಂದು ಕಡೆ ಅವರು ಯಾವುದೋ ಒಂದು ಅಡೆತಡೆಗಳಿಂದ ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ವಾ. ಸೊ ನೋಡೋಣ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಯಾರೆಲ್ಲ ಕಲ್ತ್ಕೊಳ್ಬೇಕಂತ ಇದ್ದೀರಾ, ನಿಮಗೋಸ್ಕರ ನಾನು ಒಂದು ವಿಡಿಯೋ ಅಲ್ಲ, ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆ ವೆಬಿನಾರ್ನ ಆದಷ್ಟು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಸೊ ನಾನು ಲಾ ಆಫ್ ಅಟ್ರಾಕ್ಷನ್ ಫುಲ್ ಕೋರ್ಸ್ನ ನಾನು ಒಂದು ವೆಬಿನಾರ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಯು ವಿಲ್ ಲರ್ನ್ ಅ ಲಾಟ್. ನೀವು ತುಂಬ ಕಲಿತೀರಾ. ಆ್ಯಂಡ್ ನಿಮ್ಮಲ್ಲಿ ಏನು ತಪ್ಪಾಗ್ತಿದೆ, ನೀವೇನು ತಪ್ಪು ಮಾಡ್ತಿದ್ದೀರಾ, ಎಲ್ಲಿ ಸರಿ ಮಾಡ್ಕೊಳ್ಬೇಕು ನಿಮಗೆ ಗೊತ್ತಾಗತ್ತೆ. ಎಸ್ಪೆಷಲಿ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇದ್ದೀರಾ ನಿಮಗೆ. ಸೊ ಇದು ಇಲ್ಲಿ ಯೂಸ್ಫುಲ್ ಆಗುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ನ. ಸೊ ಆದಷ್ಟು ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿ. ಸೊ ಡೀಟೇಲ್ಸ್ ಬಂದು ನನ್ನ ಚಾನಲಲ್ಲಿ ಇದೆ. ಸಿಕ್ಕಿಲ್ಲ ಅಂತಂದರೆ ನೀವು ನನಗೆ ಮೆಸೇಜ್ ಮಾಡಿದ್ರೆ, ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ, ನಾನು ಹೀಲಿಂಗ್ ತೊಗೊಳ್ಬೇಕು, ನನ್ನ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ಆಬ್ಸ್ಟ್ಯಾಕಲ್ಸ್ ಇದೆ, ಸೊ ಅದನ್ನು ನಾನು ಕ್ಲಿಯರ್ ಮಾಡ್ಕೊಳ್ಬೇಕು, ಬ್ಲಾಕೇಜಸ್ ಇರುತ್ತೆ. ಸೊ ಆ ಬ್ಲಾಕೇಜಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಏನು ಅಂತ ಹೇಳ್ತೀನಿ. ರೇಖಿ ಹೀಲಿಂಗ್ ಇರುತ್ತೆ. ಸೊ ರೇಖಿ ಹೀಲಿಂಗ್ ನೀವು ತೊಗೊಂಡಾಗ ಅದ್ರ ಕಡೆಯಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೀವೇನು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ ಇದು ಸಹ ಎಲ್ಲ ಬೇಗ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ಸ್ ಯಾರೆಲ್ಲ ತೊಗೊಳ್ಬೇಕು ಅಂತ ಅನಿಸುತ್ತೆ, ನಿಮಗೆ ಕ್ಲಾರಿಟಿ ಬೇಕು ನನ್ನ ಪರ್ಸನ್ ಬಗ್ಗೆ. ಸೊ ನನಗೆ ಸ್ಪೆಸಿಫಿಕ್ ಆಗಿ ನನ್ನ ಪಾರ್ಟ್ನರ್ ಬಗ್ಗೆ ನನಗೆ ಕ್ಲಾರಿಟಿ ಬೇಕು. ಸೊ ಈ ಒಂದು ವೀಡಿಯೋಸ್ ಬಂದು ಜನರಲ್ ವೀಡಿಯೋಸ್ ಆಗಿರುತ್ತೆ. ಸೊ ಎಲ್ಲರ ಒಂದು ಎನರ್ಜೀಸ್ ಇಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ನಿಮಗೆ ಅಂತಲೇ ಅಲ್ವಾ ಇದು. ಸೊ ಇದು ಬಂದು ಜನರಲ್ ವೀಡಿಯೋ. ಸೊ ನಿಮ್ಗೇನು ರೆಸೊನೇಟ್ ಆಗುತ್ತೆ ಅದನ್ನ ನೀವು ತೊಗೊಳ್ತೀರಾ. ಪರ್ಸ್ನಲ್ ರೀಡಿಂಗಲ್ಲಿ ನಿಮಗೆ ಅಂತಲೇ ಸ್ಪೆಸಿಫಿಕ್ ಆಗಿ ನೀವು ರೀಡಿಂಗ್ಸ್ ತೊಗೊಳ್ಳೋ ಅಂಥದ್ದು. ಕೋರ್ಸಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಸಹ ಅವೈಲಬಲ್ ಇದೆ. ಸೊ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು, ಆ ವೆಬಿನಾರ್ ಬಂದು ನಾನು ಈ ವೀಕ್ನಲ್ಲೇ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಲರ್ನ್. ಆ್ಯಂಡ್ ಇದು ಒಂದು ಇಂಟ್ರೋ ಆಗಿತ್ತು. ಆಲ್ಸೋ ಬ್ರೇಸ್ಲೆಟ್ಸ್ ಆ್ಯಂಡ್ ಮನಿ ಕಾಯಿನ್ ಅವೈಲಬಲ್ ಇದೆ. ಸೊ ಇದು ಬಂದು ಎನರ್ಜೈಸ್ಡ್ ಆಗಿರುತ್ತೆ. ಸೊ ರೇಖಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿ ನಿಮ್ಮ ಹೆಸರಿಗೆ ಬರೋ ಅಂಥದ್ದು. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮಗೆ ಯಾಕೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ. ಸೊ ನನ್ನ ಕಾರ್ಡ್ನ ಶಫಲ್ ಮಾಡಿ ಬರ್ತೀನಿ. ಒಂದು ನಿಮಿಷ ವೆಯ್ಟ್ ಮಾಡಿ. ಕಾರ್ಡ್ಸ್ನ ನಾನು ಶಫಲ್ ಮಾಡಿದ್ದೀನಿ. ಆಲ್ಸೋ ನಾನು ಬಾಟಮ್ ಆಫ್ ದ ಕಾರ್ಡ್ನ ತೊಗೊಳ್ತೀನಿ. ಸೊ ಬಾಟಮ್ ಆಫ್ ದ ಡೆಕ್ ನನಗೆ ಎಂಪರರ್ ಕಾರ್ಡ್ ಬಂದಿದೆ. ಸೊ ಫಸ್ಟ್ ಕಾರ್ಡ್ ನನಗೆ ಸಿಕ್ಕಿದ್ದು ಕಿಂಗ್ ಆಫ್ ಪೆಂಟಿಕಲ್ಸ್, 10 of swords, Eight of cups, Wheel of fortune, congratulations. Wow, 4 of wands, beautiful card. It's also a marriage commitment card. 9 of pentacles, the devil card ಇದೆ. Empress, 6 of wands. ಸೊ ಬಾಟಮ್ ಆಫ್ ದ ಡೆಕ್ ನನಗೆ ಸಿಕ್ಕಿದ್ದು ದ ಎಂಪರರ್ ಕಾರ್ಡ್. ಸೊ ಫಸ್ಟು ಇಲ್ಲಿ ಯಾಕೆ ಅವ್ರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಅಂದರೆ, ಆ್ಯಂಡ್ ಮೇಜರ್ ನಾನಿಲ್ಲಿ ಹೇಳಲೇಬೇಕು. ಫಸ್ಟು ನಿಮ್ಮ ಪ್ರೀತಿ ಹೇಗಿತ್ತು ಅಂತ ಅಂದರೆ, ಲೈಕ್ ಎಲ್ಲದಕ್ಕೂ ಅವರೇನೇ ಹೇಳ್ತಾಯಿದ್ರು. ಸೊ ನಿಮಗೆ ಅದು ಎಲ್ಲ ಒಂದು ಕಡೆ ಖುಷಿ ಕೊಡ್ತಾಯಿತ್ತು ಅವರು ಹೇಳೋದೆಲ್ಲ. ಸೊ ಅದಾದ ನಂತರ ಆಗ್ತಾ ಸಿಚುವೇಶನ್ಸ್ ಆಲ್ವೇಸ್ ಸೇಮ್ ಇರೋದಿಲ್ಲ, ಯಾವಾಗಲೂ ಸೇಮ್ ಇರೋದಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದು ಮೇಜರ್ಲಿ ಇದಕ್ಕೆ ಆಗಿರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ರೀಸನ್ ಇಲ್ಲದೆ ಕೆಲವೊಬ್ಬರು ಬಿಟ್ಟಿದ್ದಾರೆ, ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನು. 8 of cups ಇದೆ.
ರೀಸನ್ ಇಲ್ಲದೆ, ಯಾವುದೇ ಒಂದು ಸರಿಯಾದ ರೀಸನ್ ನಿಮಗೆ ಕೊಡದೆ ನಿಮ್ಮನ್ನು ಬಿಟ್ಟು ಹೋಗಿರೋ ಅಂಥ ಚಾನ್ಸಸ್ ಇಲ್ಲಿ ತುಂಬ ಜನಕ್ಕಿದೆ. ಮೇಜರ್ ಇಲ್ಲಿ ನನಗೆ ಡೆವಿಲ್ ಕಾರ್ಡ್ ಇರೋದ್ರಿಂದ ಸಮಥಿಂಗ್ ಬ್ಯಾಡ್ ಒಮೆನ್, ಆಲ್ಸೋ ಈವಿಲ್ ಐಸ್ ಇತ್ತು ಅಂತ ಅನಿಸುತ್ತೆ. ನೀವು ತುಂಬ ಖುಷಿಯಾಗಿದ್ರಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ. ಬಿಕಾಸ್ ಯಾಕೆ ಅಂತ ಅಂದರೆ ನೀವು ತುಂಬ ಹೇಳ್ಕೊಂಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸರೌಂಡಿಂಗ್ಸಲ್ಲಿ ನೀವು ತುಂಬ ಹೇಳ್ಕೊಂಡಿದ್ದೀರಾ, ನನ್ನ ಪಾರ್ಟ್ನರ್ ಈ ಥರ. ನಿಮ್ಮ ಪಾರ್ಟ್ನರ್ ತುಂಬ ಪಾಸಿಟಿವ್ ಆಗಿದ್ದರು ನಿಮ್ಮ ಕಡೆಗೆ, ಯಾವುದೇ ಒಂದು ಕೇರಿಂಗ್ ವಿಷಯದಲ್ಲಾಗಿರ್ಬೋದು, ಇನ್ ಎವ್ರಿಥಿಂಗ್ ಅವರು ತುಂಬ ಚೆನ್ನಾಗಿದ್ದರು ನಿಮ್ಮ ಜೊತೆ. ಅದನ್ನು ನೀವು ಎಕ್ಸ್ಪೋಸ್ ಮಾಡಿದ್ದೀರಾ, ಹೇಳ್ಕೊಂಡಿದ್ದೀರಾ. ಸೊ ಅದರಿಂದ ಇಲ್ಲೆಲ್ಲೋ ಒಂದು ಕಡೆ ಈವಿಲ್ ಐಸ್ ಇರ್ಬೋದು. ಇವಳಿಗೆ ಅಥವಾ ಇವನಿಗೆ ಇಷ್ಟು ಚೆನ್ನಾಗಿರೋ ಒಂದು ಪಾರ್ಟ್ನರ್ ಸಿಕ್ಬಿಟ್ರಾ, ಇಷ್ಟು ಚೆನ್ನಾಗಿರೋ ಅಂಥ ಲೈಫ್ ಪಾರ್ಟ್ನರ್ ಸಿಕ್ಬಿಟ್ರಾ, ಇವಳು ಇಷ್ಟೊಂದು ಹೇಳ್ಕೊಳ್ತಾಳೆ ಅಥವಾ ಇವನು ಇಷ್ಟೊಂದು ಹೇಳ್ಕೊಳ್ತಾನೆ. ಸೊ ಈ ರೀತಿ ಒಂದು ನಡೆದಿದೆ, ನಿಮ್ಗದು ಗೊತ್ತಾಗದೇ ಇರ್ಬೋದು. ಆಲ್ಸೋ ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ಅನಿಸಿರ್ಬೋದು ನೀವು ಕೆಲವೊಂದು ಟೈಮ್ನಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ. ಸೊ ಇವರೇನು ನನಗೆ ಹೇಳ್ದಾಗೆ ಕೇಳಬೇಕು ಅನ್ನೋ ರೀತಿ ಮಾಡ್ತಾರಲ್ಲ, ಇದೇ ರೀತಿ ಮಾತಾಡ್ತಾರಲ್ಲ ಯಾವಾಗಲೂ. ಸೊ ನನಗೆ ಒಂದು ಇಂಡಿಪೆಂಡೆನ್ಸ್ ಇಲ್ವಾ, ನನಗೆ ಫ್ರೀಡಮ್ ಆಫ್ ಚಾಯ್ಸ್ ಇಲ್ವಾ, ಸೊ ಯಾವಾಗಲೂ ನಾನು ಇವ್ರು ಹೇಳೋದನ್ನೇ ಕೇಳಬೇಕಾ, ಈ ರೀತಿ ಅವರು ಥಿಂಕ್ ಮಾಡಿದ್ದಾರೆ. ಯಾರೆಲ್ಲ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆಲ್ರೆಡಿ, ಸೊ ಡೆಫಿನೆಟ್ಲಿ ಅವ್ರಿಗೆ ಈ ಥಾಟ್ಸ್ ಅಂತೂ ಬಂದೇ ಇದೆ. ಲೈಕ್ ಅವರು ಬರ್ತಾ ಬರ್ತಾ ಇದು ಯಾಕೋ ಒಂದು ಫೋರ್ಸ್ಫುಲ್ ರಿಲೇಷನ್ಶಿಪ್ ಆಗ್ತಾ ಇದೆ, ಇದನ್ನು ಅವರು ಥಿಂಕ್ ಮಾಡಿದ್ದಾರೆ ಡಿಯರ್. ಆಲ್ಸೋ ಇಲ್ಲಿ 12 ಸೈನ್ಸ್, ಯಾರೆಲ್ಲ 12 ರಾಶಿಗಳು ಸಹ ಪ್ರೆಸೆನ್ಸ್ ಇದೆ, ಎಲ್ಲರೂ ಸಹ ನೋಡ್ತಾ ಇದ್ದೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ವಿತಿನ್ 12 ಮಂತ್ಸಲ್ಲಿ ನಿಮಗೆ ಕಮಿಟ್ಮೆಂಟ್ ಅನ್ನೋದು ಡೆಫಿನೆಟ್ಲಿ ಸಿಗುತ್ತೆ. ಬಿಕಾಸ್ ನನಗೆ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು. ತುಂಬ ಡ್ರೀಮ್ಸ್ ಇತ್ತು ನಿಮಗೆ ಇವ್ರನ್ನ ಮದುವೆ ಆಗಬೇಕು. ಆಲ್ಸೋ ನಿಮ್ಮ ಪಾರ್ಟ್ನರ್ಗೆ ಸಹ ಡ್ರೀಮ್ಸ್ ಇತ್ತು ನಿಮ್ಮನ್ನೇ ಮದುವೆ ಆಗಬೇಕು ಅಂತ. ದ ಎಂಪರರ್ ಕಾರ್ಡ್ ಬಂದಿದೆ. ಒಂದು ಅಥಾರಿಟಿ, ಒಂದು ಸೀನಿಯರ್ ಪೊಸಿಷನಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಲೈಫ್ನಲ್ಲಿ ಇರಬಹುದು. ಸ್ವಲ್ಪ ಇವ್ರಿಗೆ ಒಂದು ವರ್ಕ್ನಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗಿದೆ, ಮೆಚುರಿಟಿ ಬೇಕಾಗಿದೆ. ಆಲ್ಸೋ ಮೆಚುರಿಟಿ ಅನ್ನೋ ವರ್ಡ್ ಎಷ್ಟು ಚಿಕ್ಕದಾಗಿದೆ ಅಷ್ಟು ದೊಡ್ಡ ಶಬ್ದ ಅದು ಮಾಡುತ್ತೆ. ಸೊ ನಿಮ್ಮನ್ನು ಪ್ರೀತಿ ಮಾಡುವಾಗ ಸ್ವಲ್ಪ ಚಿಕ್ಕ ಏಜ್ ಆಗಿರ್ಬೋದು ತುಂಬ ಜನಕ್ಕೆ. ಸೊ ಯಾರಿಗೆ ರೆಸನೇಟ್ ಆಗುತ್ತೋ ಅವ್ರು ತಗೊಳ್ಳಿ. ಸೊ ಒಂದು ಏಜ್ನಲ್ಲಿ ಅವ್ರಿಗೆ ಮೆಚುರಿಟಿನೂ ಇಲ್ಲದೆ ಇರಬಹುದು. ಸ್ವಲ್ಪ ಮೆಚ್ಯೂರಾಗಿ ಬಿಹೇವ್ ಮಾಡ್ತಿರಲಿಲ್ಲ, ಸ್ವಲ್ಪ ಚೈಲ್ಡಿಶ್ ಆಗಿ, ಅಥವಾ ಲೈಕ್ ಒಂದು ಚಿಕ್ಕ ಮಗು ಹೇಗೆ ಬಿಹೇವ್ ಮಾಡುತ್ತೆ ಸೊ ಅದೇ ರೀತಿ ನೀವು ಬಿಹೇವ್ ಮಾಡಿದ್ದೀರಾ. ಅದೆಲ್ಲೋ ಒಂದು ಕಡೆ ಅವ್ರಿಗೂ ಇಷ್ಟ ಆಗಿಲ್ಲ. ಅದು ಬರ್ತಾ ಬರ್ತಾ ಅವ್ರಿಗೆಲ್ಲ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ. ಸೊ ಏನಕ್ಕೆ ಇದು ಫೋರ್ಸ್ಫುಲ್ ರಿಲೇಷನ್ಶಿಪ್ ಆಗ್ತಾ ಇದೆ ಅನ್ನೋ ರೀತಿ ಅವ್ರಿಗೆ ಫೀಲ್ ಆಗಿದೆ. ಸೊ ನಿಮಗೆ ಅದು ಅವರು ನಾನು ಅವ್ರ ಮೇಲಿರೋ ಪ್ರೀತಿಗಲ್ವ ನನಗೆ ಹೀಗೆ ಆಡ್ತಿರೋದು ಅಂತ ನಿಮಗೆ ಅನಿಸಿರ್ಬೋದು. ಬಟ್ ಅವರಿಗೆ ಏನಕ್ಕೆ ಇವರು ಇಷ್ಟೊಂದು ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಾರೆ ಎಲ್ಲದಕ್ಕೂ. ಸೊ ಈ ರೀತಿ ಅಂತ ಅವ್ರಿಗೂ ಅನಿಸಿದೆ. ಡೆಸ್ಟಿನಿಯಲ್ಲಿ ನೋಡೋದಾದರೆ, ಡೆಸ್ಟಿನಿಯಲ್ಲಿ ನೀವು ಯಾರನ್ನ ಇಷ್ಟಪಟ್ಟಿದ್ರಿ, ಯಾರನ್ನ ತುಂಬ ಹಚ್ಕೊಂಡಿದ್ರಿ, ಡೆಫಿನೆಟ್ಲಿ ಅವರು ಡೆಸ್ಟಿನಿಯಲ್ಲಿ ಇದ್ದಾರೆ. ಸೊ ಇವಾಗ ನಿಮಗೆ ಸ್ವಲ್ಪ ಬ್ಯಾಡ್ ಟೈಮ್ ಇರಬಹುದು, ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಒಂದು ಚೇಂಜಸ್ ಅನ್ನೋದಾಗುತ್ತೆ. ಟೈಮ್ ಅನ್ನೋದು ಎಲ್ಲವನ್ನು ಸಹ ಹೀಲ್ ಮಾಡುತ್ತೆ ಅಂತ ಹೇಳ್ತೀನಿ. ನಿಮಗೆ ಇವಾಗ ಏನು ನೀವು ಲಾಯಲ್ ಆಗಿದ್ದೀರಾ, ಅವರು ಬಿಟ್ಟು ಹೋದ್ರೂ ಸಹ ನೀವು ಲಾಯಲ್ ಆಗಿದ್ದೀರಾ, ಅದಕ್ಕೆ ತಕ್ಕ ಪ್ರತಿಫಲನನ್ನು ನೀವು ನೋಡ್ತೀರಾ. ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ನಾಟ್ ಟು ವೆರಿ, ಅವರು ವಾಪಸ್ ಬಂದೇ ಬರ್ತಾರೆ, ನಿಮ್ಮ ಡೆಸ್ಟಿನಿಯಲ್ಲಿ ಅವರಿದ್ದಾರೆ. ಬಟ್ ಕರೆಂಟ್ಲಿ ಹೇಳಬೇಕಂದ್ರೆ, ಕರೆಂಟ್ಲಿ ತುಂಬ ಜನದ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಡೆಫಿನೆಟ್ಲಿ ಅದು ನಿಜ. ಆ್ಯಂಡ್ ಅದು ಆ ಒಂದು ರಿಯಾಲಿಟಿನ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಟ್ ಡೆಸ್ಟಿನಿಯಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಮದುವೆ ಆಗಬೇಕು ಅಂತ ಇದೆ, ಆ್ಯಂಡ್ ಅವರು ಬರ್ತಾರೆ ಡೆಸ್ಟಿನಿಯಲ್ಲಿ. ಸೊ ಯು ಹ್ಯಾವ್ ಟು ವೆಯ್ಟ್. ನೀವು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ, ತುಂಬ ಪಾಸಿಟಿವ್ ಆಗಿ ಇರಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಯಾರಿಗೆಲ್ಲ ಆಲ್ರೆಡಿ ಮದುವೆ ಆಗಿದೆ ನಿಮ್ಮ ಪಾರ್ಟ್ನರ್ಗೆ, ಸೊ ಈ ಒಂದು ಮೆಸೇಜ್ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ, ಮಾರ್ನಿಂಗಿಂದ ನನಗೆ ಇದು ಥಾಟ್ ಬರ್ತಾ ಇತ್ತು. ಬಿಕಾಸ್ ಬೇರೆಯವರ ಹಸ್ಬೆಂಡ್ ಅಥವಾ ವೈಫ್ನ ನೀವಿಲ್ಲಿ ನಿಮ್ಮವ್ರ ಮಾಡ್ಕೊಳ್ಬೇಕು ಅಂತ ಅಂದರೆ ತುಂಬ ತಪ್ಪಾಗುತ್ತೆ. ಸೊ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಂತ ಅಂದರೆ ಪ್ಲೀಸ್ ಮೂವ್ ಆನ್, ನೀವು ಮೂವ್ ಆನ್ ಆಗಿ ಅಂತಲೇ ಹೇಳ್ತೀನಿ ನಾನು.
ಆ್ಯಂಡ್ ತುಂಬ ಸ್ಟ್ರಗಲ್ ಆಗ್ತಿದೆ ನಿಮಗೆ, ಸ್ಟ್ರೆಸ್ ಆಗ್ತಿರ್ಬೋದು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ. ಸೊ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ, ಬೋಲ್ಡಾಗಿ ನೀವು ಇರಬೇಕಾಗತ್ತೆ. ಸೊ ಕಂಫರ್ಟ್ ಝೋನ್ ಏನಿದೆ ನಿಮ್ಮದು, ಅಥವಾ ನೀವೆಲ್ಲಾದರೂ ಐಸೋಲೇಟ್ ಆಗ್ತಾಯಿದ್ರೆ, ಸೊ ಅದರಿಂದ ಆದಷ್ಟು ಬೇಗ ಹೊರಗೆ ಬಂದು ನಿಮ್ಮ ಕರಿಯರ್ ಏನಿದೆ, ನಿಮ್ಮ ಗೋಲ್ಸ್ ಏನಿದೆ, ಆಪರ್ಚುನಿಟೀಸ್ ನಿಮಗೆ ಹತ್ತಿರ ಬರ್ತಾ ಬರ್ತಾ ನೀವು ದೂರ ಹೋಗ್ತಾ ಇದ್ದೀರಾ, ಸೊ ನನಗೇನು ಬೇಡ ಅಂತ. ಸೊ ಇದನ್ನು ಮಾಡಬೇಡಿ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ನಿಮ್ಮ ಕರಿಯರ್ ಗ್ರೋತ್ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಫೈನಾನ್ಷಿಯಲಿ ನೋ ಪ್ರಾಬ್ಲಮ್, ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗಿರ್ತೀರಾ, ನಿಮ್ಮ ಪಾರ್ಟ್ನರ್ ಸಹ ಸ್ಟೇಬಲ್ ಆಗಿರ್ತಾರೆ. ನೋ ವರೀಸ್, ಫೈನಾನ್ಷಿಯಲ್ ರಿಲೇಟೆಡ್ ಯಾವುದೇ ಒಂದು ತೊಂದರೆ ಇಲ್ಲ. ಆ್ಯಂಡ್ ಆಲ್ಸೋ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೇವಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ನೀವು ಮನಿನ ತುಂಬ ಈಸಿಯಾಗಿ ಖರ್ಚು ಮಾಡ್ತಾ ಇದ್ದೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಅದು ಬೇಡ. ಆದಷ್ಟು ಸೇವಿಂಗ್ಸ್ ಯಾವುದು ಯೂಸ್ಫುಲ್ ಇದೆ, ನಿಮಗೆ ಅದರಿಂದ ಏನೋ ಒಂದು ಸಿಗುತ್ತೆ, ಎಸ್ ಇದು ನನಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಅಲ್ಲಿ ಮನಿನ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಅನ್ನೆಸೆಸರಿ ಖರ್ಚು ಬೇಡ ಅಂತ ಹೇಳ್ತೀನಿ. ಸೊ ಇವತ್ತು ಟ್ಯಾರೋ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಆಲ್ಸೋ ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರೋ, ಸೊ ಲಿಮಿಟೆಡ್ ಸೀಟ್ಸ್ ಅವೈಲಬಲ್ ಇದೆ, ಸೊ ಯು ಕ್ಯಾನ್ ಜಾಯ್ನ್. ಥ್ಯಾಂಕ್ ಯು ಸೋ ಮಚ್. ರಿಲೇಷನ್ಶಿಪ್ ಹೀಲಿಂಗ್ ಬಂದು ತಗೊಳ್ಬಹುದು, ಅವೈಲಬಲ್ ಇದೆ. ಆಲ್ಸೋ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಪ್ಲೀಸ್ ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ಥ್ಯಾಂಕ್ ಯು.